ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಎಲ್ಲಿ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆ ಅಂತ ಏನ್ ಕರಿತೀವಿ, ಅಲ್ಲಿ ನಿರಾಶ್ರಿತರು ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಅವರ ಅಸಲಿಯತ್ತು ಏನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ನೀವು ನಂಬಲ್ಲ, ಒಬ್ಬೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಸ್ಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಎರಡೆರಡು ಆಧಾರ್ ಕಾರ್ಡ್ ಇರೋದು ನನಗೆ ಗೊತ್ತಿಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ದಾಖಲೆ ಸರಿದ್ದವರಿಗೆ ಮಾತ್ರ ಮನೆಯನ್ನ ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡಿದ್ರೆ, ಒಬ್ಬ ಆಂಧ್ರದ ಒಂದು ಆಧಾರ್ ಕಾರ್ಡ್ ಅನ್ನು ಇಟ್ಕೊಂಡಿದ್ರೆ, ಇಲ್ಲಿ ಇನ್ನೊಂದು ಆಧಾರ್ ಕಾರ್ಡ್ ಅನ್ನು ಕೂಡ ಇಟ್ಕೊಂಡಿದ್ರೆ, ಒಬ್ಬನ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಕನ್ನಡ ನಡೆಸಿದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್, ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ಜೆನ್ಯೂನ್ ಇದ್ರೆ ಮಾತ್ರ ಮನೆ ಕೊಡುತ್ತೆ ಸರ್. ಈಗ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ಜೆನ್ಯೂನ್ ಇದ್ರೆ ಮಾತ್ರ ಮನೆ ಕೊಡುತ್ತೆ ಸರ್. ಈಗ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಈಗ ಎರಡೆರಡು ರಾಜ್ಯದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಎಲ್ಲಿ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆ ಅಂತ ಏನ್ ಕರಿತೀವಿ, ಅಲ್ಲಿ ನಿರಾಶ್ರಿತರು ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಅವರ ಅಸಲಿಯತ್ತು ಏನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ನೀವು ನಂಬಲ್ಲ, ಒಬ್ಬೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಸ್ಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಎರಡೆರಡು ಆಧಾರ್ ಕಾರ್ಡ್ ಇರೋದು ನನಗೆ ಗೊತ್ತಿಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ದಾಖಲೆ ಸರಿದ್ದವರಿಗೆ ಮಾತ್ರ ಮನೆಯನ್ನ ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡಿದ್ರೆ, ಒಬ್ಬ ಆಂಧ್ರದ ಒಂದು ಆಧಾರ್ ಕಾರ್ಡ್ ಅನ್ನು ಇಟ್ಕೊಂಡಿದ್ರೆ, ಇಲ್ಲಿ ಇನ್ನೊಂದು ಆಧಾರ್ ಕಾರ್ಡ್ ಅನ್ನು ಕೂಡ ಇಟ್ಕೊಂಡಿದ್ರೆ, ಒಬ್ಬನ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಕನ್ನಡ ನಡೆಸಿದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್, ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ಜೆನ್ಯೂನ್ ಇದ್ರೆ ಮಾತ್ರ ಮನೆ ಕೊಡುತ್ತೆ ಸರ್. ಈಗ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ಜೆನ್ಯೂನ್ ಇದ್ರೆ ಮಾತ್ರ ಮನೆ ಕೊಡುತ್ತೆ ಸರ್. ಈಗ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಈಗ ಎರಡೆರಡು ರಾಜ್ಯದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಎಲ್ಲಿ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆ ಅಂತ ಏನ್ ಕರಿತೀವಿ, ಅಲ್ಲಿ ನಿರಾಶ್ರಿತರು ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಅವರ ಅಸಲಿಯತ್ತು ಏನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ನೀವು ನಂಬಲ್ಲ, ಒಬ್ಬೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಸ್ಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಎರಡೆರಡು ಆಧಾರ್ ಕಾರ್ಡ್ ಇರೋದು ನನಗೆ ಗೊತ್ತಿಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ದಾಖಲೆ ಸರಿದ್ದವರಿಗೆ ಮಾತ್ರ ಮನೆಯನ್ನ ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡಿದ್ರೆ, ಒಬ್ಬ ಆಂಧ್ರದ ಒಂದು ಆಧಾರ್ ಕಾರ್ಡ್ ಅನ್ನು ಇಟ್ಕೊಂಡಿದ್ರೆ, ಇಲ್ಲಿ ಇನ್ನೊಂದು ಆಧಾರ್ ಕಾರ್ಡ್ ಅನ್ನು ಕೂಡ ಇಟ್ಕೊಂಡಿದ್ರೆ, ಒಬ್ಬನ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಕನ್ನಡ ನಡೆಸಿದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್, ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ
ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನ ಇದ್ರೆ ಮಾತ್ರ ಮನೆ ಕೊಡುದು ಸರ್ ಈಗ. ನ್ಯಾಷನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್ ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು. ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನ ಇದ್ರೆ ಮಾತ್ರ ಮನೆ ಕೊಡುದು ಸರ್ ಈಗ. ನ್ಯಾಷನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್ ಈಗ ಎರಡೆರಡು ರಾಜ್ಯದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಎಲ್ಲಿ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆ ಅಂತ ಏನ್ ಕರಿತೀವಿ, ಅಲ್ಲಿ ನಿರಾಶ್ರಿತರು ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಅವರ ಅಸಲಿಯತ್ತು ಏನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ನೀವು ನಂಬಲ್ಲ, ಒಬ್ಬೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಸ್ಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಎರಡೆರಡು ಆಧಾರ್ ಕಾರ್ಡ್ ಇರೋದು ನನಗೆ ಗೊತ್ತಿಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ದಾಖಲೆ ಸರಿದ್ದವರಿಗೆ ಮಾತ್ರ ಮನೆಯನ್ನ ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡಿದ್ದಾರೆ. ಒಬ್ಬ ಆಂಧ್ರದ ಒಂದು ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ರೆ, ಇಲ್ಲಿ ಇನ್ನೊಂದು ಆಧಾರ್ ಕಾರ್ಡ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ. ಒಬ್ಬನ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಕನ್ನಡ ನಡೆಸಿದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್ ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು. ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನ ಇದ್ರೆ ಮಾತ್ರ ಮನೆ ಕೊಡುದು ಸರ್ ಈಗ. ನ್ಯಾಷನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್ ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು. ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನ ಇದ್ರೆ ಮಾತ್ರ ಮನೆ ಕೊಡುದು ಸರ್ ಈಗ. ನ್ಯಾಷನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್ ಈಗ ಎರಡೆರಡು ರಾಜ್ಯದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಎಲ್ಲಿ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆ ಅಂತ ಏನ್ ಕರಿತೀವಿ, ಅಲ್ಲಿ ನಿರಾಶ್ರಿತರು ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಅವರ ಅಸಲಿಯತ್ತು ಏನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ನೀವು ನಂಬಲ್ಲ, ಒಬ್ಬೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಸ್ಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಎರಡೆರಡು ಆಧಾರ್ ಕಾರ್ಡ್ ಇರೋದು ನನಗೆ ಗೊತ್ತಿಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ದಾಖಲೆ ಸರಿದ್ದವರಿಗೆ ಮಾತ್ರ ಮನೆಯನ್ನ ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡಿದ್ದಾರೆ. ಒಬ್ಬ ಆಂಧ್ರದ ಒಂದು ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ರೆ, ಇಲ್ಲಿ ಇನ್ನೊಂದು ಆಧಾರ್ ಕಾರ್ಡ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ. ಒಬ್ಬನ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಕನ್ನಡ ನಡೆಸಿದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್ ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು. ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನ ಇದ್ರೆ ಮಾತ್ರ ಮನೆ ಕೊಡುದು ಸರ್ ಈಗ. ನ್ಯಾಷನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್ ಈಗ ಎರಡೆರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು. ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನ ಇದ್ರೆ ಮಾತ್ರ ಮನೆ ಕೊಡುದು ಸರ್ ಈಗ. ನ್ಯಾಷನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್ ಈಗ ಎರಡೆರಡು ರಾಜ್ಯದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದೆ. ಎಲ್ಲಿ ಈ ಕೋಗಿಲು ಬಡಾವಣೆಯಲ್ಲಿ ಫಕೀರ್ ಬಡಾವಣೆ ಅಂತ ಏನ್ ಕರಿತೀವಿ, ಅಲ್ಲಿ ನಿರಾಶ್ರಿತರು ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಅವರ ಅಸಲಿಯತ್ತು ಏನು ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ನೀವು ನಂಬಲ್ಲ, ಒಬ್ಬೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್. ರಿಪಬ್ಲಿಕ್ ಸ್ಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಎರಡೆರಡು ಆಧಾರ್ ಕಾರ್ಡ್ ಇರೋದು ನನಗೆ ಗೊತ್ತಿಲ್ಲ, ಈ ಬಗ್ಗೆ ಪರಿಶೀಲನೆ ಮಾಡೋಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ದಾಖಲೆ ಸರಿದ್ದವರಿಗೆ ಮಾತ್ರ ಮನೆಯನ್ನ ಕೊಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡಿದ್ದಾರೆ. ಒಬ್ಬ ಆಂಧ್ರದ ಒಂದು ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ರೆ, ಇಲ್ಲಿ ಇನ್ನೊಂದು ಆಧಾರ್ ಕಾರ್ಡ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ.
ಒಬ್ಬನ ಬಳಿ 2 ಆಧಾರ್ ಕಾರ್ಡ್. ರಿಪಬ್ಲಿಕ್ ಕನ್ನಡ ನಡೆಸಿದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿದೆ. ಸರ್, ಈಗ 2 ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ. ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನ ಇದ್ರೆ ಮಾತ್ರ ಮನೆ ಕೊಡುದು ಸರ್. ಈಗ ಒರಿಜಿನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಈಗ 2 ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ. ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನ ಇದ್ರೆ ಮಾತ್ರ ಮನೆ ಕೊಡುದು ಸರ್. ಈಗ ಒರಿಜಿನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಈಗ 2 ರಾಜ್ಯದ